Dear students, this video is included with the detailed solutions for the chemistry questions asked in the NTSC exam 2019. So let's get started. Described below, 2 sodium plus X gives sodium ethoxide plus hydrogen gas. Okay, ಅಲ್ಲಿ X ಅನ್ನು ನೀವು ಐಡೆಂಟಿಫೈ ಮಾಡಬೇಕು. The substance X, when it is on reacting with the hot concentrated sulfuric acid, gives ethene. Okay, so ಹಾಗಾದ್ರೆ X ಯಾವುದು ಅಂತ ಹೇಳಬೇಕು. ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ, ಹಾಟ್ concentrated sulfuric acid is a very good dehydrating agent. It removes a water molecule, isn't it? It removes water molecule. Dehydrating agent. ಅದೊಂದು ಗೊತ್ತಿರಬೇಕು. ಸೊ ಇವಾಗ ಅಲ್ಲಿ ಐಡೆಂಟಿಫೈ ದ ಎಕ್ಸ್. ಸೊ ನೋಡಿ ಆಪ್ಷನ್ಸ್ ನೋಡಿದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಇಗ್ನೋರ್ ದ ಫೋರ್ತ್ ಆಪ್ಷನ್. ಯಾಕೆ? ಇಲ್ಲಿ CH3 ಬಾಂಡ್ CH3 ಈಥೇನ್, ಹೌದಾ? ಆಲ್ಕೇನ್. ಇದರಿಂದ ವಾಟರ್ ಮಾಲಿಕ್ಯೂಲ್, ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್, ಅಂದ್ರೆ ವಾಟರ್ ಮಾಲಿಕ್ಯೂಲ್ ಅನ್ನು ರಿಮೂವ್ ಮಾಡಬೇಕು. ಸೊ ದಿಸ್ ಇಸ್ ನಾಟ್ ಪಾಸಿಬಲ್ ಫ್ರಮ್ ಈಥೇನ್. ಯಾಕೆ? ಇಲ್ಲಿ ಆಕ್ಸಿಜನ್ ಇಲ್ಲ. ನಿಮಗೆ ವಾಟರ್ ತೆಗಿಬೇಕಾದ್ರೆ there must be a presence of oxygen as well as hydrogen. So you can clearly neglect option fourth option ಅನ್ನು ಇಗ್ನೋರ್ ಮಾಡಬಹುದು. It may not be the answer. Okay, next. ಈ ರಿಯಾಕ್ಷನ್ ಕರೆಕ್ಟ್ ನಿಮ್ಗೆ ನೆನಪಿಸ್ಕೊಂಡ್ರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಚಾಪ್ಟರ್ ಅಲ್ಲಿ ಈ ರಿಯಾಕ್ಷನ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೋಡಿಯಂ, ಇಲ್ಲಿ ಸೋಡಿಯಂ ಇಥಾಕ್ಸೈಡ್ ಬರಬೇಕಾದ್ರೆ ಸೋಡಿಯಂ ಯಾವ್ದ್ರ ಜೊತೆ ರಿಯಾಕ್ಟ್ ಆಗಬೇಕು? ಓಕೆ, ಹೈಡ್ರೋಜನ್ ಗ್ಯಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ಸೋಡಿಯಂ ವೆನ್ ರಿಯಾಕ್ಟ್ಸ್ ವಿತ್ ವಾಟ್? ಆಲ್ಕೋಹಾಲ್, ಎಥನಾಲ್ ಅಂತ ಬರುತ್ತೆ. reactions of ethanol ಕಲ್ತಿದ್ದೀರಿ. So when sodium reacts with the ethanol, how to write the ethanol? Alcoholic group ಇರಬೇಕು, CH3CH2OH. When it reacts, what happens? The sodium, it will replaces hydrogen. As a result, CH3CH2O minus Na along with the liberation of hydrogen gas. Okay, this is what we call it as sodium ethoxide. Sodium ethoxide. Now here we took ethanol as a product. ಹಾಗಾದ್ರೆ when ethanol CH3CH2OH, when it is on treatment with the concentrated sulfuric acid, what happens? It eliminates water molecule leading to the formation of ಈಥೀನ್. ಇದರ ಮೆಕ್ಯಾನಿಸಮ್ ಇದೆ, ಬಟ್ ಇಷ್ಟು ತಿಳ್ಕೊಳ್ಳಿ, ಮೆಕ್ಯಾನಿಸಮ್ ನಿಮ್ಗೆ ಸ್ವಲ್ಪ ಕಷ್ಟ. ಸೊ ಎಥನಾಲ್ ಇಂದ ಈಥೀನ್ ಬರುವಂತದ್ದು. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 3 ಹಿಯರ್. ಆಪ್ಷನ್ 3, ಎಕ್ಸ್ ಈಸ್ CH3CH2OH. ಸೊ ಆಲ್ಕೋಹಾಲ್ ಗ್ರೂಪ್ ಇಂದ ಸಲ್ಫ್ಯೂರಿಕ್ ಆಸಿಡ್ ಅದರೊಟ್ಟಿಗೆ ರಿಯಾಕ್ಟ್ ಆದ್ರೆ ವಾಟರ್ ಮಾಲಿಕ್ಯೂಲ್ ಅನ್ನು ಅದು ರಿಮೂವ್ ಮಾಡಿ ಯು ವಿಲ್ ಎಂಡ್ ಅಪ್ ವಿತ್ ದ ಪ್ರಾಡಕ್ಟ್ ಈಥೀನ್. Look at this question. Match the salts with their common names. In the first column, they have given hydrated salt and the next column common names. Okay. So, ಲವಣಗಳನ್ನು ಅವುಗಳ ಸಾಮಾನ್ಯ ಹೆಸರಿನೊಂದಿಗೆ ಹೊಂದಿಸಿರಿ. ಜಲೀಯ ಲವಣ ಕೊಟ್ಟಿದ್ದಾರೆ, ಸಾಮಾನ್ಯ ಹೆಸರು ಕೊಟ್ಟಿದ್ದಾರೆ, ಕಮರ್ಷಿಯಲ್ ನೇಮ್ಸ್. ಫಸ್ಟ್ ಒನ್ MgSO4 7H2O. ಹೈಡ್ರೇಟೆಡ್ ಸಾಲ್ಟ್ ಅಂತ ಹೇಳಿದ್ರೆ ಆ ಸಾಲ್ಟ್ ಲವಣದಲ್ಲಿ ಮಾಯಿಶ್ಚರ್, ವಾಟರ್ ಕಂಟೆಂಟ್ ಇರ್ತದೆ. ಸೊ ದ ಫಾರ್ಮುಲಾ MgSO4 7H2O, ಅದನ್ನೇನು ಅಂತ ಹೇಳ್ತಾರೆ. ನೆಕ್ಸ್ಟ್ CuSO4 5H2O, FeSO4 7H2O, CaSO4 2H2O. ಸೊ ಇಲ್ಲಿ ಕೆಲವೊಂದು ನಿಮಗೆ ಗೊತ್ತಿರಬೇಕು. ಈಗ ಜನರಲ್ ಆಗಿ ಇದು ಕಾಮನ್ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಕೂಡ ಆಗ್ತದೆ. ಸೊ ಕಾಪರ್ ಸಲ್ಫೇಟ್ ನಿಮ್ಗೆ ಗೊತ್ತಿರುವಂತದ್ದು, CuSO4 5H2O, ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ತಾಮ್ರದ ಸಲ್ಫೇಟ್ ಅಲ್ವಾ, ಜಲೀಯ ದ್ರಾವಣ. ಸೊ ಇದಕ್ಕೆ ಯಾವ ಕಲರ್ ಇರ್ತದೆ? ನೀವು ಮನೆಯಲ್ಲಿ ಕೆಲವರು ಅಡಿಕೆ ತೋಟಕ್ಕೆಲ್ಲ ಯೂಸ್ ಮಾಡ್ತೀರಿ ಮದ್ದಾಗಿ ಅಲ್ವಾ, ಮೈಲ್ ತುತ್ತು ಏನು ಕರಿತೀರಿ ನೀವು, ಮೈಲ್ ತುತ್ತು, that is CuSO4 5H2O.
ಸೊ ಅದಕ್ಕೆ ಕಲರ್ ಇರ್ತದೆ ನೋಡಿ, ಬ್ಲೂ ಕಲರ್ ಇರ್ತದೆ ಅಲ್ವಾ. ಸೊ ಕಾಪರ್ ಸಲ್ಫೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ವಿಟ್ರಿಯಾಲ್ ಅಂತ ಹೇಳ್ತಾರೆ. ವಿಟ್ರಿಯಾಲ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕೆಮಿಕಲ್ ನೇಮ್ ಫಾರ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ಕಂಟೈನಿಂಗ್ ಸಲ್ಫೇಟ್ಸ್ ಆಫ್ ಮೆಟಲ್ಸ್ ಲೈಕ್ ಅಯನ್, ಜಿಂಕ್, ಕಾಪರ್. ವಿಟ್ರಿಯಾಲ್ ಅನ್ನುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಕೆಮಿಕಲ್, ರಾಸಾಯನಿಕ ಕೆಮಿಕಲ್ಸ್ ಅಲ್ಲಿ ಜಿಂಕ್, ಸತು ಅಥವಾ ಅಯನ್, ಕಬ್ಬಿಣ ಅಥವಾ ತಾಮ್ರ ಇದ್ರೆ ಅದನ್ನ ನಾವು ವಿಟ್ರಿಯಾಲ್ ಅಂತ ಕರೀತೇವೆ. ಸೊ ಈಗ ಕಾಪರ್ ಸಲ್ಫೇಟ್ 5H2O ಇಟ್ ಮ್ಯಾಚಸ್ ವಿತ್ ಬ್ಲೂ ವಿಟ್ರಿಯಾಲ್, ಇಟ್ ಇಸ್ ನೋನ್ ಆಸ್ ಬ್ಲೂ ವಿಟ್ರಿಯಾಲ್. ಆಯ್ತಾ, ಇದನ್ನು ಬ್ಲೂ ವಿಟ್ರಿಯಾಲ್ ಅಂತ ಹೇಳ್ತಾರೆ. ವೆರಾಸ್ FeSO4 ಅಯನ್ ಇದೆ ನೋಡಿ, ಕಬ್ಬಿಣದ ಸಲ್ಫೇಟ್ ಜಲೀಯ ದ್ರಾವಣ 7H2O, ಇದಕ್ಕೂ ಕಲರ್ ಇದೆ, ಇಲ್ಲಿ ಅಯನ್ ಇದೆ. ಸೊ ವಿಟ್ರಿಯಾಲ್ ಅನ್ನುವಂಥದ್ದನ್ನು ಯೂಸ್ ಮಾಡೋದು ಆ ಸಾಲ್ಟ್ ಅಲ್ಲಿ, ಲವಣದಲ್ಲಿ ಒಂದ ಕಬ್ಬಿಣ, ತಾಮ್ರ ಅಥವಾ ಜಿಂಕ್ ಇರುವಾಗ. ಓಕೆ, ಸೊ ಇಲ್ಲಿ ನೀವು ಗ್ರೀನ್ ವಿಟ್ರಿಯಾಲ್ ದಟ್ ಇಸ್ FeSO4. ಸೊ ಆಪ್ಷನ್ಸ್ ನೋಡಿದ್ರೆ ಇದೆರಡು ಆಪ್ಷನ್ಸ್ ಅನ್ನು ತಲೆಯಲ್ಲಿ ಇಟ್ಕೊಂಡು, ಅಂದ್ರೆ ಯಾವಾಗ ನಿಮ್ಮ ಲವಣದಲ್ಲಿ ಜಿಂಕ್ Zn, ನೆಕ್ಸ್ಟ್ ಕಾಪರ್ ಅಥವಾ ಅಯನ್. ಸೊ ಹೆಚ್ಚಾಗಿ ಈ ಸಲ್ಫೇಟ್ಸ್, ಇದರ ಸಲ್ಫೇಟ್ ಇದ್ರೆ, ಸಲ್ಫೇಟ್ ಅಂದ್ರೆ ಏನು, SO4, ಜಿಂಕ್ ಸಲ್ಫೇಟ್ ಇರ್ಬೋದು, ಕಾಪರ್ ಸಲ್ಫೇಟ್ ಇರ್ಬೋದು, FeSO4 ಸಲ್ಫೇಟ್ಗಳಿರುವಾಗ ಅದನ್ನು ಹೆಚ್ಚಾಗಿ ವಿಟ್ರಿಯಾಲ್ ಅನ್ನುವಂಥ ಕೆಮಿಕಲ್ ನೇಮ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇನ್ ದಿಸ್ ಕ್ವೆಶನ್ ಯು ಹ್ಯಾವ್ ಕಾಪರ್ ಸಲ್ಫೇಟ್, ಸೊ ಇಟ್ ಇಸ್ ಕಾಲ್ಡ್ ಬ್ಲೂ ವಿಟ್ರಿಯಾಲ್. ಸೊ ಬಿ ಮೂರನೇದಕ್ಕೆ ಮ್ಯಾಚ್ ಆಗುತ್ತೆ. ಯಾವ ಆಪ್ಷನ್ ಅಲ್ಲಿ? ಸೊ ಆಪ್ಷನ್ ಫಸ್ಟ್ ಆಪ್ಷನ್ ನೋಡಿ, ಬಿ matches with the 3, that is blue vitriol. ಆಮೇಲೆ FeSO4, ಸಿ ಯಾವುದಕ್ಕೆ, ಗ್ರೀನ್ ವಿಟ್ರಿಯಾಲ್. ಸೊ ಇಲ್ಲಿ ಕರೆಕ್ಟ್ ಆಗುತ್ತೆ. ಬೇರೆ ಯಾವ ಆಪ್ಷನ್ಸ್ ಅಲ್ಲಿ ಕೂಡ ನಿಮಗೆ ಬಿ ಥರ್ಡ್ ಒನ್ ಇಲ್ಲ. ಸೊ ಯು ಕ್ಯಾನ್ ನೆಗ್ಲೆಕ್ಟ್ ಆಲ್ ದ 3 ಆಪ್ಷನ್ಸ್ 2, 3, 4. ಹಾಗಾದ್ರೆ ಫಸ್ಟ್ ಆಪ್ಷನ್ is the right answer, that is A stands for 1. Fourth, that is magnesium SO4, magnesium sulfate is 7H2O is called ಎಪ್ಸಮ್ ಸಾಲ್ಟ್. ಇದು ವೈಟ್ ಕಲರ್ಡ್ ನ ಘನವಸ್ತು. ಯಾವುದು? ಮೆಗ್ನೀಷಿಯಂ ಸಲ್ಫೇಟ್ ಏನಿದೆಯಾ ಅದಕ್ಕೆ ಆ ಸಬ್ಸ್ಟೆನ್ಸಿಗೆ ವೈಟ್ ಕಲರ್ ಇರ್ತದೆ, ಬಿಳಿ ಬಣ್ಣದ ಪದಾರ್ಥ. ಅದು ಯಾವುದು? ಮೆಗ್ನೀಷಿಯಂ ಸಲ್ಫೇಟ್, ವಿಟ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಎಪ್ಸಮ್. ಹಾಗಾದ್ರೆ ಡಿ ಕ್ಯಾಲ್ಸಿಯಂ ಸಲ್ಫೇಟ್, ಜಿಪ್ಸಮ್ ಅಂತ ಹೇಳ್ತಾರೆ. ಜಿಪ್ಸಮ್ ಇದು ಸಲ್ಫೇಟಿನ ಮಿನರಲ್. ಆಯ್ತಾ, ಸಲ್ಫೇಟ್ನ ಮಿನರಲ್. ಸೊ ಕ್ಯಾಲ್ಸಿಯಂ ಸಲ್ಫೇಟ್ 2H2O, ಇದು ಜಿಪ್ಸಮ್. ಸೊ ದ ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಈಸ್ ಫಸ್ಟ್ ಆಪ್ಷನ್. A ಫಾರ್ 4, ಬಿ ಅಂದ್ರೆ ಬಿ ಕಾಪರ್ ಸಲ್ಫೇಟ್ ಅನ್ನು ಬ್ಲೂ ವಿಟ್ರಿಯಾಲ್, ಫೆರಸ್ ಸಲ್ಫೇಟ್ ಅನ್ನು ಗ್ರೀನ್ ವಿಟ್ರಿಯಾಲ್, ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನು ಜಿಪ್ಸಮ್ ಅಂತ ಹೇಳ್ತೇವೆ. ಸೊ ದ ಆನ್ಸರ್ ಈಸ್ ಆಪ್ಷನ್ 1. The volume occupied by half mole of a gas at standard temperature and pressure is. So volume occupied by half mole of a gas. ಅರ್ಧ ಮೋಲ್ ಅನಿಲವು ಶಿಷ್ಟ ಉಷ್ಣತೆ ಮತ್ತು ಒತ್ತಡದಲ್ಲಿ ಹೊಂದಿರುವ ಗಾತ್ರ 5.6 ಲೀಟರ್ಸ್, 11.2 ಲೀಟರ್ಸ್, 22.4 ಲೀಟರ್ಸ್, 2.8 ಲೀಟರ್ಸ್. ಏನು ಕೊಟ್ಟಿದ್ದಾರೆ? ಹಾಫ್ ಮೋಲ್ ಆಫ್ ಅ ಗ್ಯಾಸ್ at standard temperature and pressure, STP ಅಂತ ಹೇಳ್ತವೆ. ಓಕೆ, ಸೊ ಮೋಲ್ ಅಂದ್ರೆ ಏನು? ಸಿ, in our chemistry we generally measure the amount of substances in terms of moles. ನೀವು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ, ಈಗ ಲೆಂತ್ ಅನ್ನು ಹೇಳಬೇಕಾದ್ರೆ ನಾವು ಮೀಟರ್ಸ್ ಅಲ್ಲಿ ಹೇಳಬೇಕು ಅಥವಾ ಸೆಂಟಿಮೀಟರ್ಸ್ ಅಲ್ಲಿ ಹೇಳಬೇಕು. ಟೆಂಪರೇಚರ್ ಅನ್ನು ನಾವು ಕೆಲ್ವಿನ್ ನಲ್ಲಿ ಹೇಳಬೇಕು, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳಬಹುದು. ಅಥವಾ ನೀವು ವಾಲ್ಯೂಮ್ ತಗೊಂಡ್ರೆ ಲಿಕ್ವಿಡ್ಸ್ ನ ವಾಲ್ಯೂಮ್ ಅನ್ನು ಲೀಟರ್ ಅಲ್ಲಿ ಮೆಷರ್ ಮಾಡ್ತೀರಿ, ml ಅಲ್ಲಿ ಹೇಳಬಹುದು. ಸಿಮಿಲರ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಸೊ ಯಾವುದೇ ಸಬ್ಸ್ಟೆನ್ಸ್ ನ ಅಮೌಂಟ್ ಅನ್ನು ನಾವು ಮೋಲ್ಸ್ ಅಲ್ಲಿ ಹೇಳುದು, ಮೋಲ್ಸ್. ಓಕೆ, ಸೊ ವೆರಾಸ್ ಮಾಸ್ ಬೇರೆ. ಈಗ ಮಾಸ್ ಅಂತ ಹೇಳಿದ್ರೆ ಕಿಲೋಗ್ರಾಮ್ಸ್, ಗ್ರಾಮ್ ಅಲ್ಲಿ. ಮೋಲ್ ಕಾನ್ಸೆಪ್ಟ್ ಇಟ್ ಇಸ್ ಫಾರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ is measured in terms of mole. So ಈಗ 1 mole
1 mole ಅಂತ ಹೇಳಿದ್ರೆ 1 mole of books ಅಂತ ಹೇಳಿದ್ರೆ it always contains 6.023 into 23 number of books. ಒಂದು ಮೋಲ್ ಬುಕ್ ಅಂತ ಹೇಳಿದ್ರೆ ಅದರಲ್ಲಿ ಯಾವಾಗಲೂ ಎಷ್ಟಿರಬೇಕು 6.023 into 10 to the power 23 ನಂಬರ್ ಆಫ್ ಬುಕ್ಸ್ ಇರಬೇಕು. ದಿಸ್ ವ್ಯಾಲ್ಯೂ ಇಸ್ ಕಾಲ್ಡ್ ಅವಗಾಡ್ರೋಸ್ ಕಾನ್ಸ್ಟೆಂಟ್. ಅವಗಾಡ್ರೋಸ್ ನಂಬರ್ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ದ ವ್ಯಾಲ್ಯೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಒನ್ ಮೋಲ್ ಆಫ್ ನೀವು ಏನು ವಾಟರ್ ಮಾಲಿಕ್ಯೂಲ್ ಅಂತ ತಗೊಂಡ್ರೆ 1 mole ಆಫ್ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ 6.023 into 10 to the power 23 ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇರ್ತದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ 1 mole ಆಫ್ ಗ್ಯಾಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಯಾವುದೇ ಗ್ಯಾಸ್ ಇರ್ಬೋದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಮತ್ತೆ ಪ್ರೆಷರ್ ಇರುವಾಗ ಎಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡ್ತದೆ ಅಂತ ಹೇಳಿದ್ರೆ ದಟ್ ಇಸ್ 1 mole ಆಫ್ any gas at STP occupies a volume of 22,400 ml ಅಥವಾ 22,400 cm3 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಬಹುದು. ಅಥವಾ ಇದನ್ನು ಲೀಟರಿಗೆ ಕನ್ವರ್ಟ್ ಮಾಡಿದ್ರೆ 22.4 ಲೀಟರ್ ಆಗ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಒಂದು ಮೋಲ್ ಅನಿಲ ಅಥವಾ 1 mole ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡುತ್ತದೆ 22.4 ಲೀಟರ್ಸ್. ನೆನಪಿರಬೇಕು. ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ಹಾಫ್ ಮೋಲ್ ಅಂದ್ರೆ ಹಾಫ್ ಮೋಲ್ ಗ್ಯಾಸ್ ಆದ್ರೆ ಇದರ ಅರ್ಧ ಆಗಬೇಕು 11.2 ಲೀಟರ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ದ ಸೆಕೆಂಡ್ ಆಪ್ಷನ್, ದಟ್ ಆಸ್ ಆಪ್ಷನ್ 2, 11.2 liters. Read this question. The correct statements about the given chemical reaction. Correct statements. ಈ ಕೆಳಗೆ ಕೊಟ್ಟಿರುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಬೇಕು. ಸೊ ರಿಯಾಕ್ಷನ್ ಈಸ್, ಯಾವ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ. 3MnO2 3Mn manganese dioxide plus 4 aluminium gives 3 manganese plus 2Al2O3 plus heat ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ರಿಯಾಕ್ಷನ್ ಆಗುವಾಗ ಕೆಮಿಕಲ್ heat is liberated. ನೋಡಿ, the reaction they have given heat. that means ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಆಗುವಾಗ ಅಲ್ಲಿ ಉಷ್ಣ ಬಿಡುಗಡೆ ಆದ್ರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತಾರೆ. ಉಷ್ಣ ಬಿಡುಗಡೆ ಆಗದಿದ್ರೆ ಅಂದ್ರೆ ಹೀಟ್ ಅಬ್ಸಾರ್ಬ್ ಆದ್ರೆ ಅದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂತ ರಿಯಾಕ್ಷನ್ ಅಲ್ಲಿ ಹೀಟ್ ಏನಾಗ್ತಾ ಇದೆ, ಹೀಟ್ ಈಸ್ ಲಿಬರೇಟೆಡ್, ದೇರ್ಫೋರ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಸೊ ಆಪ್ಷನ್ ಎ ಕರೆಕ್ಟ್ ಇದೆ, ಹೌದಾ? ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ವಾಟ್ ಅಬೌಟ್ ಆಪ್ಷನ್ ಬಿ? ಅಲ್ಯೂಮಿನಿಯಂ ಇಸ್ ಆಕ್ಟ್ಸ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಅಲ್ಯೂಮಿನಿಯಂ ಉತ್ಕರ್ಷಣಕಾರಿಯಾಗಿ ವರ್ತಿಸುತ್ತದೆ. ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಅನ್ನು ತೆಗೊಳ್ಳುವಂಥದ್ದು ಅಥವಾ ಇಲೆಕ್ಟ್ರಾನ್ ಅಕ್ಸೆಪ್ಟರ್. ದಟ್ ಇಸ್ ಒನ್ ಡೆಫಿನೇಷನ್. ಸಿ, ಗೊತ್ತಿರಲಿ ಇದು. ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಇಲೆಕ್ಟ್ರಾನ್ acceptor. Okay, whereas reducing agent electron donor. ಇದೆರಡು ಗೊತ್ತಿರಲಿ ನಿಮಗೆ, electron donor. One more definition, oxidizing agent ಏನ್ ಮಾಡಬೇಕು, ಬೇರೆ ಸ್ಪೀಶೀಸ್ ಅನ್ನು ಆಕ್ಸಿಡೈಸ್ ಮಾಡಬೇಕು, ಅದು ರೆಡ್ಯೂಸ್ ಆಗಬೇಕು. ಸೊ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಉಂಟಾ ಅದು ರೆಡ್ಯೂಸ್ ಆಗಬೇಕು. ಓಕೆ, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಉಂಟಾ ಅದು ಆಕ್ಸಿಡೈಸ್ ಆಗಬೇಕು. ಓಕೆ, ಸೊ ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸ್ ಆಗ್ತಾ ಉಂಟು ಅಂತ ಹೇಗೆ ಗೊತ್ತಾಗೋದು? ಬೇಸ್ಡ್ ಆನ್ ದೇಯರ್ ಆಕ್ಸಿಡೇಷನ್ ನಂಬರ್. ಸಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಅಲ್ಯೂಮಿನಿಯಂ ಇಸ್ ಆಕ್ಟಿಂಗ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಈ ರಿಯಾಕ್ಷನ್ ಅಲ್ಲಿ ಅವ್ರೇನ್ ಕೊಟ್ಟಿದ್ದಾರೆ? ಅಲ್ಯೂಮಿನಿಯಂ ಆಕ್ಟ್ಸ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಏನ್ ಮಾಡಬೇಕು? ಇನ್ನೊಂದು ಸ್ಪೀಶೀಸ್. ಸೊ MnO2 is another species. It has to ಆಕ್ಸಿಡೈಸ್ ಮಾಡಬೇಕು. ಯಾವುದನ್ನು? MnO2 ಅಲ್ಲಿ ಮ್ಯಾಂಗನೀಸ್ ಇದೆ. ಮ್ಯಾಂಗನೀಸ್ ನ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು? ಇಟ್ ಇಸ್ ಅ ಚಾರ್ಜ್ ಕ್ಯಾರಿಡ್ ಬೈ ಅನ್ ಅಯಾನ್. ಅಂದ್ರೆ ಮ್ಯಾಂಗನೀಸಿನ ಆಕ್ಸಿಡೇಷನ್ ಸ್ಟೇಟ್, ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಚಾರ್ಜ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್? ಓಕೆ, ಸಿ, ಯಾವುದರ ಎಲಿಮೆಂಟಿನ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕಾ ಅದನ್ನು ಎಕ್ಸ್ ಅಂತ ತಗೊಳ್ಳಿ. ಲೆಟ್ ಇಟ್ ಬಿ ಎಕ್ಸ್. ವಿ ಡೋಂಟ್ ನೋ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಆಕ್ಸಿಜನ್ ನ ಚಾರ್ಜ್ ಎಷ್ಟು? ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ -2.
ನಾನು ಹೇಳಿ ಗೊತ್ತಿರ್ಬೋದು ನಿಮಗೆ, ಆಕ್ಸಿಜನ್ ಎಕ್ಸಿಸ್ಟ್ ಆಸ್ -2 ಫಾರ್ಮ್. ಯಾಕೆ? ಇಫ್ ಯು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್, it is 1s2, 2s2, 2p4. If you look at the configuration of valence shell 2s2, 2p4, there are 6 electrons. So oxygen ಏನು ಮಾಡುತ್ತೆ? It readily accepts 2 electrons in order to attain the stable octet. ಹೌದಾ? ಆಕ್ಸಿಜನ್ 2 ಎಲೆಕ್ಟ್ರಾನ್ಸ್ ತಗೊಂಡ್ರೆ ಅದಕ್ಕೆ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗುತ್ತೆ. ಸೊ ಆಕ್ಸಿಜನ್ ಎಕ್ಸಿಸ್ಟ್ ಆಸ್ -2 ಸ್ಟೇಟ್. ಸೊ ಇದು -2, ಇಲ್ಲಿ -2 ಆದರೆ ಪ್ರತಿ ಏನು ಬರಿಬೇಕು ನಾನು? ಆಕ್ಸಿಜನ್ ಎಷ್ಟಿದೆ? 2 ಇದೆ. ಸೊ ಪ್ಲಸ್ ಅಂತ ಬರೆದು 2 × -2 = 0 ಮಾಡಬೇಕು. ಯಾಕೆ? ಇನ್ MnO2 ಚಾರ್ಜ್ ಕೊಡಲಿಲ್ಲ, ಕಾಂಪೌಂಡಿಗೆ ಚಾರ್ಜ್ ಇಲ್ಲ, 0. ಸೊ ಎಕ್ಸ್ ಎಷ್ಟು ನೀವು ಫೈಂಡ್ ಔಟ್ ಮಾಡಬೇಕು. So x = +4. That means in MnO2 oxidation state of what? Manganese is +4. Understood? +4. So I'll write here on manganese atom the oxidation state +4. Okay. ಹಾಗಾದ್ರೆ ಪ್ರಾಡಕ್ಟ್ ಸೈಡಿಗೆ ಹೋದ್ರೆ ಮ್ಯಾಂಗನೀಸ್ ಇಲ್ಲಿದೆ, ಒಂದೇ ಎಲಿಮೆಂಟ್ ಇದೆ. ಯಾವುದೇ ಎಲಿಮೆಂಟ್ ಒಂದೇ ಫ್ರೀ ಸ್ಟೇಟ್ ಅಲ್ಲಿ ಇದ್ರೆ, ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಅನ್ಕಂಬೈನ್ಡ್ ಅಂದ್ರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗದೇ ಇದ್ರೆ ಫ್ರೀ ಸ್ಟೇಟ್ ಅಂತ ಹೇಳುದು. ಆಕ್ಸಿಡೇಷನ್ ಸ್ಟೇಟ್ 0. ಆಕ್ಸಿಡೇಷನ್ ಸ್ಟೇಟ್ 0 ಅಂದ್ರೆ ಅರ್ಥ ಏನು? ಮ್ಯಾಂಗನೀಸ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ ಇದೆ ಅದು ಅದರಲ್ಲೇ ಇದೆ, ಲಾಸು ಆಗ್ಲಿಲ್ಲ, ಗೇನು ಆಗ್ಲಿಲ್ಲ. ಸೊ +4 ಯಾಕೆ ಬಂತಿಲ್ಲಿ? 4 ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಮೈನಸ್ ಬಂದ್ರೆ ಏನರ್ಥ? ಇಲೆಕ್ಟ್ರಾನ್ ಜಾಸ್ತಿ ಇದೆ. ಸೊ ಇನ್ ಮ್ಯಾಂಗನೀಸ್ ಓನ್ಲಿ 1 ಎಲಿಮೆಂಟ್ ಇಸ್ ಪ್ರೆಸೆಂಟ್, ದಟ್ ಇಸ್ ಇನ್ ಫ್ರೀ ಸ್ಟೇಟ್. ಸೊ ಆಕ್ಸಿಡೇಷನ್ ಸ್ಟೇಟ್ ಇಸ್ 0. ಈಗ +4 ಇಂದ 0 ಆಕ್ಸಿಡೇಷನ್ ಸ್ಟೇಟ್ ಏನಾಯ್ತು? ಡಿಕ್ರೀಸ್ ಆಯಿತು. ಇಫ್ there is a decrease in the oxidation state, then the process is reduction. ಅಂದ್ರೆ ಅವ್ರೇನ್ ಕೊಟ್ಟಿದ್ದಾರೆ? ಅಲ್ಯೂಮಿನಿಯಂ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಏನ್ ಮಾಡಬೇಕಿತ್ತು? ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನು ಆಕ್ಸಿಡೈಸ್ ಮಾಡಬೇಕಿತ್ತು. +4 ಇಂದ ಅದರ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಒಂದು +5, +6 ಅದರ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗಬೇಕಿತ್ತು. ಸೊ ಇನ್ ದಿಸ್ ಎಕ್ಸಾಂಪಲ್ ಏನಾಗಿದೆ? Mn +4 ಇಂದ 0 ರಿಡಕ್ಷನ್ ಆಗಿದೆ, ಅಲ್ಯೂಮಿನಿಯಂ ಆಕ್ಸಿಡೈಸ್ ಮಾಡಲಿಲ್ಲ. ದೇರ್ಫೋರ್ ಅಲ್ಯೂಮಿನಿಯಂ ಈಸ್ ನಾಟ್ ಆಕ್ಟಿಂಗ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಬಿ ತಪ್ಪು. ಅವರ ಪ್ರಕಾರ ಅಲ್ಯೂಮಿನಿಯಂ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗಬೇಕಿದ್ರೆ ಮ್ಯಾಂಗನೀಸ್ ಇದ್ದು ಆಕ್ಸಿಡೇಷನ್ ಸ್ಟೇಟ್ ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಸೈಡ್ಗೆ ಬರುವಾಗ ಕಡಿಮೆ ಆಗಬೇಕಿತ್ತು. ಓಕೆ, ಇದು ಆಗಲಿಲ್ಲ, ಆ ಥರ ಆಗಲಿಲ್ಲ. ಸೊ ಆಪ್ಷನ್, ಯು ಕ್ಯಾನ್ ನೆಗ್ಲೆಕ್ಟ್ ಆಪ್ಷನ್ ಬಿ. What about option C? MnO2 is getting reduced. Yes or no? ಹೌದು. MnO2, see the oxidation state, it is +4. Mn ಏನಾಯಿತು? ಕಡಿಮೆ ಆಯಿತು. So MnO2, it reduces to Mn. C is correct. What about option D? Aluminium is more reactive than manganese. ಹೇಗೆ ಗೊತ್ತಾಗುತ್ತೆ ನೋಡಿ? ಅಲ್ಯೂಮಿನಿಯಂ ಮೋರ್ ರಿಯಾಕ್ಟಿವ್ ಆದರೆ ಅದೇನು ಮಾಡಬೇಕು? ಇಟ್ ಹ್ಯಾಸ್ ಟು ರಿಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಎಲ್ಲಿಂದ? MnO2 ಇದ್ದದ್ರಿಂದ ಮ್ಯಾಂಗನಸ್ ಅನ್ನು ಅಲ್ಯೂಮಿನಿಯಂ ರಿಪ್ಲೇಸ್ ಮಾಡಿದ? ಎಸ್, ಮಾಡಿದೆ. ನೋಡಿ ಇಲ್ಲಿ ಮ್ಯಾಂಗನಸ್ ಸಪರೇಟ್ ಆಗಿದೆ ಇಲ್ಲಿ, ಹೌದಾ? ಸೊ ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದ ಮೆಟಲ್ ಈಸ್ ರಿಯಾಕ್ಟಿವ್. ಮೆಟಲ್ ಈಸ್ ರಿಯಾಕ್ಟಿವ್. Aluminium is more reactive than manganese. So option D ಕೂಡ correct. ಹಾಗಾದ್ರೆ A, C, D. A, C and D are correct. Option 1 is the right answer. Look at this question. Ammonia can be dried by passing it over concentrated sulfuric acid, P2O5, anhydrous calcium chloride, calcium oxide. ಅಮೋನಿಯಾ ಅನಿಲವನ್ನು ಈ ಅನಿಲದ ಮೇಲೆ ಹಾಯಿಸಿದಾಗ ಒಣಗಿಸಬಹುದಾಗಿದೆ. ಸಾರೀಕೃತ H2SO4, P2O5, ನಿರ್ಜಲ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ all the 4 options, they are all dehydrating agents. Even concentrated sulfuric acid ಕೂಡ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದ್ರೆ ಅದು ವಾಟರ್ ಮಾಲಿಕ್ಯೂಲ್ ಅನ್ನು ರಿಮೂವ್ ಮಾಡುತ್ತೆ, ನೀರಿನ ಅಣುವನ್ನು ಅದು ರಿಮೂವ್ ಮಾಡುತ್ತೆ ಅಥವಾ ತೆಗೆಯುತ್ತೆ. ಯಾವುದು? ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಆಸಿಡ್. P2O5 ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡ್ರೈಯಿಂಗ್ ಏಜೆಂಟ್ ಅಂಡ್ ಡಿಹೈಡ್ರೇಟಿಂಗ್ ಏಜೆಂಟ್.
Anhydrous calcium chloride is also used as drying agent. Even calcium oxide ಕೂಡ drying agent ಆಗಿ ಯೂಸ್ ಮಾಡ್ತಾರೆ. But ಇಲ್ಲಿ ammonia gas can be dried by passing through a fresh quicklime. ಇಲ್ಲಿ actual correct answer calcium oxide. This is known as quicklime. So concentrated sulfuric acid, anhydrous calcium chloride and even P2O5, they are not used to dry ammonia because they easily react with the gas. ಇಲ್ಲಿ ಅಮೋನಿಯಾ ಗ್ಯಾಸ್ ಅನ್ನು ಡ್ರೈ ಮಾಡಲಿಕ್ಕೆ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಅದು ರಿಯಾಕ್ಟ್ ಆಗುತ್ತೆ. ಅಮೋನಿಯಾ ಇಟ್ ರೆಡಿಲಿ ರಿಯಾಕ್ಟ್ಸ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್. Since ammonia is a base, H2SO4 is acid, so acid base reaction ಆಗುತ್ತೆ, ಅಲ್ಲಿ salt formation ಆಗ್ಬೋದು, so reaction ಆಗುತ್ತೆ, so that is cannot be used. Even calcium chloride ಜೊತೆ ಕೂಡ ammonia react ಆಗುತ್ತೆ. So here the best option for drying of ammonia gas is calcium oxide. Quicklime is used. The answer is option 4. X plus Y gives Z. X plus Y gives Z plus sulfur dioxide. X plus Z gives copper plus sulfur dioxide. ಹಾಗಾದ್ರೆ what is X, Y and Z stands for? ಓಕೆ, ಆಪ್ಷನ್ಸ್ ಅಲ್ಲಿ ನೋಡಿ, ಎಕ್ಸ್ ಒಂದೇ ಆಪ್ಷನ್ ಅಲ್ಲಿ ಎಕ್ಸ್ ಅನ್ನು ಕಾಪರ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಕಾಪರ್ ಆಕ್ಸೈಡ್ ಒಂದೊಂದೇ ಚೆಕ್ ಮಾಡಿ ನೋಡ್ಬೋದು ನೀವು. ಸೊ ಇಲ್ಲಿ ದ ಬೆಸ್ಟ್ ಮ್ಯಾಚ್ ಇಸ್ ಆಪ್ಷನ್ 3. ಯಾಕೆ ನೋಡಿ, ಎಕ್ಸ್ ಕಾಪರ್ ಸಲ್ಫೈಡ್ ತಗೊಂಡ್ರೆ Cu2S it reacts with the Y, oxygen. So only one possibility is Cu2O plus sulfur dioxide. ಈ ಪಾಸಿಬಿಲಿಟಿ ಬೇರೆ ಆಪ್ಷನ್ಸ್ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಏನು ಫಸ್ಟ್ ಆಪ್ಷನ್ ಅಲ್ಲಿ ಕೆನಾಟ್ ಬಿ ಪಾಸಿಬಲ್, ನಿಮಗೆ ಸಲ್ಫರ್ ಡೈಆಕ್ಸೈಡ್ ಬರಬೇಕು ಪ್ಲಸ್. ಓಕೆ, ಸೊ ಇಲ್ಲಿ ಈ ಆಪ್ಷನ್ ಚೆಕ್ ಮಾಡುವ. ವಿ ಟುಕ್ Z as Cu2O, ಸೇಮ್ this X, that is Cu2S, when it is on reacts with the Cu2O, it will form copper and SO2. Okay, here it is 2 Cu2O, 6 Cu. So the correct answer for this question is option 3. ಈ ತರದ ಕ್ವೆಶನ್ ಸ್ವಲ್ಪ ನೀವು ಅದನ್ನು ಟ್ರೈ ಮಾಡಬೇಕು. ರಿಯಾಕ್ಷನ್ ಯಾವ ಪಾಸಿಬಿಲಿಟಿ, ಯಾವ ಪ್ರಾಡಕ್ಟ್ ಬರ್ಬೋದು, ಸ್ವಲ್ಪ ಗೆಸ್ ಮಾಡಬಹುದು. The correct order of elements according to their metallic character. ಧಾತುಗಳ ಲೋಹೀಯ ಗುಣಗಳ ಆಧಾರದ ಮೇಲೆ ಸರಿಯಾದ ಕ್ರಮವನ್ನು ಗುರುತಿಸಿ. ಸೊ ಇಲ್ಲೆಲ್ಲ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಪೊಟ್ಯಾಷಿಯಂ, ಸೋಡಿಯಂ, ಲಿಥಿಯಂ, ಮೆಗ್ನೀಷಿಯಂ, ಸೊ ಎಲ್ಲ ಆಪ್ಷನ್ಸ್ ಅಲ್ಲಿ ಕೂಡ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. isn't it? First group 1 they are called alkali metals ಅಥವಾ ಕ್ಷಾರೀಯ ಲವಣಗಳು. ಓಕೆ, ಮೆಟಲ್ಸ್ ಕ್ಷಾರೀಯ ಲೋಹಗಳು ಗ್ರೂಪ್ 1 ನಲ್ಲಿ. ಸೊ ಫಸ್ಟ್ ಬರುದು ಮೇಲ್ಗಡೆ ಲಿಥಿಯಂ, ನೆಕ್ಸ್ಟ್ ಸೋಡಿಯಂ, ಆಮೇಲೆ ಪೊಟ್ಯಾಷಿಯಂ, ಹೀಗೆ ಬರುತ್ತೆ ಇನ್ ಫಸ್ಟ್ ಗ್ರೂಪ್. and only one element which is given, magnesium. Okay, so magnesium, it comes in the second group. So this is first group, this is second group. Or alkaline earth metals. All these 4 metals are metals. ಈ 4 ಎಲಿಮೆಂಟ್ಸ್ ಕೂಡ ಮೆಟಲ್ಸ್ ಹೌದು, ಬಟ್ ಯಾವ ಎಲಿಮೆಂಟಿಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ನೋಡಬೇಕು. So in order to understand this question, you need to know about the variation of their sizes. See, ಇಲ್ಲಿ group first ಗೆ down the group, if you compare first group and second group, size wise ನೋಡಿದ್ರೆ atomic size ಅಥವಾ radii of first group elements are larger than that of second group ಅಲ್ವಾ. ಸೊ ಮೆಗ್ನೀಷಿಯಂ ಕಂಪೇರ್ ಮಾಡಿದ್ರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಸೈಜ್ ಜಾಸ್ತಿ. ಓಕೆ, ಸೈಜ್ ಜಾಸ್ತಿ. ಸೊ ಸೈಜಿಗೂ ಲೋಹೀಯ ಗುಣಕ್ಕೂ ಏನು ರಿಲೇಷನ್, ಏನು ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಜ್ ಅಂಡ್ ದೇರ್ ಮೆಟಾಲಿಕ್ ಕ್ಯಾರೆಕ್ಟರ್?
ಈಗ ನೋಡಿ, in the first group element, we know that down the group, as we go down the group, atomic size goes on increases. ಯಾಕೆ ನಿಮ್ಗೆ ಗೊತ್ತಿದೆ, isn't it? ಸೊ ಲಿಥಿಯಂನ ಸೈಜ್ ಸಣ್ಣದು, ಆಮೇಲೆ ಸೋಡಿಯಂ, ಆಮೇಲೆ ಪೊಟ್ಯಾಷಿಯಂ. ಸೊ ಯಾವಾಗ ಒಂದು ಎಲಿಮೆಂಟ್ ಅನ್ನು ಹೈಲಿ ಮೋರ್ ಮೆಟಾಲಿಕ್ ಅಂತ ಹೇಳ್ಬೋದು, ಯಾವ ಧಾತುವಿಗೆ ಅತ್ಯಂತ ಹೆಚ್ಚಿನ ಲೋಹೀಯ ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಆ ಎಲಿಮೆಂಟ್ ಈಸಿಯಾಗಿ ಇಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಕೊಡಬೇಕು. The metals with the good electron donor is termed as more metallic. So potassium in a size is jasti, so that means it can easily donate its electrons. The one which loses electrons is always termed as a metallic or a metal. So potassium is more metallic than sodium, than lithium. ಹಾಗಾದ್ರೆ least metallic is magnesium. So the answer for this question is option 1. You can see in the option 1, in the first option, potassium is more metallic than sodium, than lithium, than magnesium. ಹದಿನಾಲ್ಕನೇ ಗುಂಪಿನ ಧಾತುಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ. Identify the elements of group 14. Choose the correct alternatives. So group 14 elements, they are carbon family. Okay, the elements are carbon, silicon, germanium, tin and lead. Here tin and lead are metals, silicon and germanium are semiconductors or metalloids. Their electrical conductivity values lies in between metals and non-metals. Carbon is a non-metal. So look at the options. Option A, silicon and germanium are semiconductors. Yes, that is true. Carbon and silicon are non-metals. No, silicon is not a non-metal. So option B may not be the answer. Option C, tin and lead are metals. Yes, correct. Silicon and germanium are metalloids. So correct answer is option 3. Following statements applies to sulfur dioxide but not to H2S. ಈ ಕೆಳಗಿನ ಯಾವ ಹೇಳಿಕೆ ಸಲ್ಫರ್ ಡೈಆಕ್ಸೈಡ್ಗೆ ಅನ್ವಯಿಸುತ್ತದೆ ಆದರೆ H2Sಗೆ ಅನ್ವಯಿಸುವುದಿಲ್ಲ? The gas is soluble in water. ಅನಿಲವು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ. It is an oxidizing as well as reducing agent. If it is a dibasic acid, it is easily liquefiable. See, the option 1, the gas is soluble in water. Not only sulfur dioxide, even H2S is also soluble in water. See, sulfur dioxide kuda water alli soluble, it dissolves to form sulfurous acid. Sulfurous, H2SO3 is a formula of sulfurous. Sulfuric acid is H2SO4. Okay. And even H2S is also soluble in water. It will form sulfuric acid, H2SO4. So option 1 is the wrong answer. Question ಏನು ಕೇಳಿದರೆ ಆ ಸ್ಟೇಟ್ಮೆಂಟ್ ಸಲ್ಫರ್ ಡೈಆಕ್ಸೈಡ್ಗೆ ಮಾತ್ರ ಅಪ್ಲೈ ಆಗಬೇಕು. What about option 2? It is an oxidizing as well as a reducing agent. So illi before getting into this point, look at sulfur dioxide oxidation state of sulfur find out ಮಾಡುವ. Okay, so ನಮಗೆ ಗೊತ್ತಿಲ್ಲ sulfur ಇದು. Let it be x. Oxygen it is -2. So 2 into -2 is equal to 0. X equal to +4 ಬರುತ್ತೆ. Whereas in H2S, so sulfur the oxidation state find out ಮಾಡಬೇಕು. Equal to 0. X ಎಷ್ಟು ಬರುತ್ತೆ? -2 ಬರ್ತದೆ. Okay, ಸಲ್ಫರಿನ ಅಟಾಮಿಕ್ ನಂಬರ್ 16. ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋದ್ರೆ ಲಾಸ್ಟ್ ವ್ಯಾಲೆನ್ಸ್ ಶೆಲ್ ಕಾನ್ಫಿಗರೇಷನ್ ಈ ತರ ಉಳಿತದೆ. 3s2 3p4. Okay, 3s 1 2 electrons 1 2 3 4 in 3p. ಇಲ್ಲಿ ನೋಡಿ 3p orbitals ಅಲ್ಲಿ ಎರಡು orbitals ಅಲ್ಲಿ singly occupied. So sulfur can accept 2 electrons. ಎರಡು electrons ಅನ್ನು ತಗೊಳ್ಳಿಕ್ಕೆ ಜಾಗ ಇದೆ. So ಎರಡು electron ತಗೊಂಡ್ರೆ -2 oxidation state possible. Oxidation state ಅಂದ್ರೆ ಏನು? The number of electrons lost or gained. ಎಷ್ಟು electrons loss ಆಗುತ್ತೆ, ಎಷ್ಟು electrons ತಗೊಳ್ಬಹುದು. So if it accepts the electrons, so minus charge ಬರಲೇಬೇಕು, electron ಜಾಸ್ತಿ ಆಗುತ್ತೆ. Okay, ಇದು ಒಂದು ಪಾಸಿಬಿಲಿಟಿ. ಆಫ್ಟರ್ 3p 3d orbitals empty ಇದೆ. Yes or no? Electrons are not there, but orbitals are empty. 1 2 3 5 orbitals are there. See what happens during the formation of the bond. One electron from 3s excite ಆದ್ರೆ +4 oxidation state ಬರ್ಬೋದು. ಈವನ್ ಇಲ್ಲಿಂದ electrons ಇಲ್ಲಿ ಜಂಪ್ ಆದ್ರೆ so +6 ಕೂಡ ಪಾಸಿಬಲ್ ಇದೆ.
ಸೊ ಅವ್ರೇನ್ ಕೊಟ್ಟಿದ್ದಾರೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ಬೇಕಿದ್ರೆ it oxidizes other species and gets reduced. So sulfur dioxide oxidizing agent ಆಗ್ಬೇಕಿದ್ರೆ ಅದರ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಆಗಬೇಕು. ಎಸ್, ಇನ್ SO2 +4 ಇಂದ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಇದು -2ಗೆ ಬರ್ಬೋದು ಅಲ್ವಾ, -2ಗೆ ಬರ್ಬೋದು. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತದೆ. ವಾಟ್ ಅಬೌಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಆಕ್ಸಿಡೈಸ್ ಆಗ್ಬೇಕು ಅಂತ ಹೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇನ್ಕ್ರೀಸ್ ಆಗಬೇಕು. ಸೊ +4 ಇಂದ +6ಗೆ ಬರುವ ಚಾನ್ಸಸ್ ಆಗುತ್ತೆ. +4 ಇಂದ ಇನ್ನೂ 2 ಎಲೆಕ್ಟ್ರಾನ್ಸ್ ಅದನ್ನು ಡೊನೇಟ್ ಮಾಡಿದ್ರೆ +6 ಪಾಸಿಬಲ್. ಸೊ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕೂಡ ಆಕ್ಟ್ ಮಾಡುತ್ತದೆ. ವಾಟ್ ಅಬೌಟ್ H2S ಅಲ್ಲಿ ಹಾಗೆ ಆಗುತ್ತಾ? H2S ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ಬೇಕಿದ್ರೆ ಏನಾಗಬೇಕು, ಅದು ರೆಡ್ಯೂಸ್ ಆಗಬೇಕು. -2 ಇಂದ ರೆಡ್ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ಅದರ ಇನ್ನು ಕೆಳಗೆ ಕಡಿಮೆ ಆಕ್ಸಿಡೇಷನ್ ಸ್ಟೇಟಿಗೆ ಹೋಗ್ಬೇಕು. ಆಗುತ್ತಾ? ಸಲ್ಫರ್ ಅಲ್ಲಿ 2 ಎಲೆಕ್ಟ್ರಾನ್ಸ್ಗೆ ಜಾಗ ಇರೋದು ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್. ಸೊ -2ಗಿಂತ ಲೆಸ್ ಆಕ್ಸಿಡೇಷನ್ ಸ್ಟೇಟ್, ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟಿಗೆ ಹೋಗೋಕೆ ಸಲ್ಫರಿಗೆ ಆಗಲ್ಲ. ಸೊ H2S do not act as oxidizing agent but reducing agent ಆಗಿ ಆಕ್ಟ್ ಮಾಡಬಹುದು, ಆಕ್ಸಿಡೈಸ್ ಆಗಬಹುದು. -2 ಇಂದ +4ಗೆ ಹೋಗ್ಬೋದು, +6ಗೆ ಹೋಗ್ಬೋದು. ಬಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಅಪ್ಲೈ ಆಗೋದು ಸಲ್ಫರ್ ಡೈಆಕ್ಸೈಡ್ಗೆ ಮಾತ್ರ. ಸೊ ನಮ್ಮ ಆನ್ಸರ್ ಸೆಕೆಂಡ್ ಆಪ್ಷನ್ ಆಗಿರ್ಬೋದು. 2 ಆಪ್ಷನ್ಸ್ ಉಳಿದಿದೆ, ಅದನ್ನು ನೋಡುವ. ಇಟ್ ಇಸ್ ಡೈಬೇಸಿಕ್ ಆಸಿಡ್. ಯಾವುದು? ಸಲ್ಫರ್ ಡೈಆಕ್ಸೈಡ್ ಡೈಬೇಸಿಕ್. ಹೇಗೆ? ಸಲ್ಫರ್ ಡೈಆಕ್ಸೈಡ್ ನೀವು ವಾಟರ್ ಡಿಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್? sulfurous acid is produced. Sulfurous acid, yes or no? In sulfurous acid there are two hydrogen atoms. They are ionizable. So replaceable hydrogen ಎಷ್ಟಿದೆ? 2 ಇದೆ. Therefore it is dibasic. Sulfur dioxide is dibasic. What about H2S? In H2S there is also presence of 2 replaceable hydrogen atoms. So H2S acid ಆಗಿ ಆಕ್ಟ್ ಆಗಿ ಬೇಸ್ ಜೊತೆ ರಿಯಾಕ್ಟ್ ಆಗಬಹುದು. Why? Because ಅಲ್ಲಿ 2 ಹೈಡ್ರೋಜನ್ ಇದೆ. ಆ ಬೇಸ್ 2 ಹೈಡ್ರೋಜನ್ ಅನ್ನು ಏನು ರಿಪ್ಲೇಸ್ ಮಾಡಬಹುದು. So it is dibasic. So option 3 wrong answer. ಯಾಕೆ? It is applicable to both sulfur dioxide as well as H2S. What about the last option? It is easily liquefiable. Yes, even sulfur dioxide as well as H2S can be easily liquefied. So the answer is option 2. The second option is a right answer. Assertion A, iron does not burn on heating. Statement B, iron fillings burn vigorously when sprinkled in the flame of the burner. ಕಬ್ಬಿಣವನ್ನು ಕಾಯಿಸಿದರೂ ಅದು ದಹನಗೊಳ್ಳುವುದಿಲ್ಲ. ಹೇಳಿಕೆ ಬಿ, ಕಬ್ಬಿಣದ ಚೂರುಗಳನ್ನು ಬೆಂಕಿಯಲ್ಲಿ ಚಿಮುಕಿಸಿದಾಗ ಅವು ತೀವ್ರವಾಗಿ ದಹನಗೊಳ್ಳುತ್ತದೆ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್? ಎರಡೂ ಸ್ಟೇಟ್ಮೆಂಟ್ ಆಕ್ಚುಲಿ ಸರಿಯಾಗಿದೆ. ಓಕೆ, ಬೋತ್ ಎ ಅಂಡ್ ಬಿ ಬೋತ್ ಆರ್ ಕರೆಕ್ಟ್. ಯಾಕೆ ನೋಡಿ, ಅಯ್ಯನ್ನ ಕಬ್ಬಿಣ ಅಂತ ಹೇಳಿದ್ರೆ ಕಬ್ಬಿಣದ ವಸ್ತು, ಅಲ್ಲಿ ಪ್ರತಿ ಕಬ್ಬಿಣದ ವಸ್ತುವಿನ ಮಿಡಲ್ ಅಲ್ಲಿ ಸ್ಟ್ರಾಂಗ್ ಫೋರ್ಸ್ ಇರ್ತದೆ. iron has a very strong molecular force of attraction. Okay, to burn the surface of iron in contact with the air, it must be heated to its ignition temperature. ಈಗ ಕಬ್ಬಿಣ ಬರ್ನ್ ಆಗಬೇಕಿದ್ರೆ ಅದನ್ನು ignition temperature ಅಲ್ಲಿ ಹೀಟ್ ಮಾಡಬೇಕು. What is that ignition temperature? Ignition temperature, it is a lowest temperature. ನೋಡಿ, ignition temperature ಐಡಿಯಾ ಬೇಕು ನಿಮಗೆ. It is a lowest temperature at which, I'll write here, it is the lowest temperature at which a substance catches fire and undergoes combustion. ಓಕೆ, ಈಗ ಕಬ್ಬಿಣದ ವಸ್ತು ಯಾಕೆ ಬರ್ನ್ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂತ ಸ್ಟ್ರಾಂಗ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಇಗ್ನಿಷನ್ ಟೆಂಪರೇಚರ್ ಅಲ್ಲಿ ಏನು, ವೆನ್ ಇಟ್ ಇಸ್ ಹೀಟೆಡ್ ಇಟ್ ಡಸಂಟ್ ರೀಚ್ ಟು ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಅದನ್ನು ಹೀಟ್ ಮಾಡುವಾಗ ಬರ್ನ್ ಆಗಬೇಕಿದ್ರೆ ಇಟ್ ಹ್ಯಾಸ್ ಟು ಮೆಲ್ಟ್ ಆಗಬೇಕಿದ್ರೆ ಅಲ್ಲಿ ಬಾಂಡ್ ಬ್ರೇಕ್ ಆಗಬೇಕು. ಬಟ್ ದ ಸ್ಟ್ರಾಂಗ್ ಮಾಲಿಕ್ಯುಲರ್ ಫೋರ್ಸ್ ಇರೋದ್ರಿಂದ ಅದನ್ನು ಏನು it does not burn ಮಾಡಲಿಕ್ಕೆ ಸಾಧ್ಯ ಇಲ್ಲ. The statement A is correct.
ವಾಟ್ ಅಬೌಟ್ ದ ಸ್ಟೇಟ್ಮೆಂಟ್ ಬಿ? ಅಯನ್ ಫಿಲ್ಲಿಂಗ್ಸ್, ಅದೇ ಕಬ್ಬಿಣದ ಚೂರುಗಳನ್ನು ಬರ್ನ್ ಮಾಡಿದ್ರೆ ಇದು ಬರ್ನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಬ್ಬಿಣದ ಚೂರು ಅಂತ ಹೇಳಿದ್ರೆ ಅಯನ್ ಫಿಲ್ಲಿಂಗ್ಸ್ ಅಂತ ಹೇಳಿದ್ರೆ ದೇ ಹ್ಯಾವ್ ವೆರಿ ಸ್ಮಾಲರ್ ಮಾಲಿಕ್ಯೂಲ್ಸ್, ಕಂಪೇರೇಟಿವ್ಲಿ ಸ್ಮಾಲರ್ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ಸ್ ಕಡಿಮೆ ಇದ್ರೆ, ಮಾಲಿಕ್ಯೂಲ್ ಸೈಜ್ ಕಡಿಮೆ ಇದ್ರೆ ಅದರ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತದೆ. ಓಕೆ, ಸೊ ಲಾರ್ಜರ್ ಸರ್ಫೇಸ್ ಏರಿಯಾ. Smaller particles always have larger surface area. So ಅಲ್ಲಿ molecular force weak, molecular force weak. It readily burns, ಈಸಿಯಾಗಿ ಬರ್ನ್ ಆಗುತ್ತೆ. ಯಾಕೆ? ಮಾಲಿಕ್ಯುಲರ್ ಫೋರ್ಸ್ ವೀಕ್ ಆದ ಕಾರಣ ಅದನ್ನು ಮೆಲ್ಟ್ ಮಾಡ್ಬೋದು ಈಸಿಯಾಗಿ. ಸೊ ಇಗ್ನಿಷನ್ ಟೆಂಪರೇಚರ್ ಇಸ್ ಇನಫ್. ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ಲೋವೆಸ್ಟ್ ಪಾಸಿಬಲ್ ಟೆಂಪರೇಚರ್ ಅಲ್ಲಿ ಇಟ್ ಕ್ಯಾಚಸ್ ಅ ಫೈರ್ ಕ್ಯಾಚ್ ಮಾಡ್ಕೊಳ್ತದೆ. ಸೊ ಬೋತ್ ದ ಸ್ಟೇಟ್ಮೆಂಟ್ ಎ ಅಂಡ್ ಬಿ ಆರ್ ಟ್ರೂ. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ನೋಡಿ, ಸಿಲ್ವರ್ ಆರ್ಟಿಕಲ್ಸ್ ಅವರು ಅಸರ್ಷನ್ ಕೊಟ್ಟಿದ್ದಾರೆ. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ಲಾಕ್ ಆಫ್ಟರ್ ಸಮ್ ಟೈಮ್ ವೆನ್ ಎಕ್ಸ್ಪೋಸ್ ಟು ಏರ್. ಬೆಳ್ಳಿ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಸಮಯದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ಇದು ನಾವು ಒಬ್ಸರ್ವ್ ಮಾಡಿದ್ದೇವೆ ಅಲ್ವಾ? ಸೊ ಅವರು ಕೊಟ್ಟ ಹೇಳಿಕೆ ಸರಿಯಾಗಿದೆ. ಅದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾರೆ? ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಏರ್ ಟು ಫಾರ್ಮ್ ಅ ಕೋಟಿಂಗ್ ಆಫ್ ಸಿಲ್ವರ್ ಆಕ್ಸೈಡ್. ನೀವು ನೋಡಿದಿರಾ, ಬೆಳ್ಳಿ ವಸ್ತು ಗಾಳಿಯೊಟ್ಟಿಗೆ ವರ್ತಿಸಬೇಕಿದ್ರೆ ನಾವು ಯೂಸ್ ಮಾಡುವಂತ ಬೆಳ್ಳಿ ಆಭರಣಗಳೆಲ್ಲವೂ ಏನಾಗಬೇಕಿತ್ತು? ಸಿಲ್ವರ್ ಆಕ್ಸೈಡ್ ಆಗಬೇಕಿತ್ತು. ಬಟ್ ನಿಮ್ಗೆ ಗೊತ್ತಿದೆ, ಮೆಟಲ್ಸ್ ನ ರಿಯಾಕ್ಟಿವಿಟಿ ಸೀರೀಸ್, ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನು ನೀವು ಅಭ್ಯಾಸ ಮಾಡಿದಿರಿ. ಅದರಲ್ಲಿ ಸರಣಿಯ ಅತ್ಯಂತ ಕೆಳಭಾಗದಲ್ಲಿ ಇನ್ ದ ಬಾಟಮ್ ಆಫ್ ದ ಸೀರೀಸ್ ಯು ಹ್ಯಾವ್ ಅಬ್ಸರ್ವ್ಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ ಸಿಚುವೇಟೆಡ್. ಹೌದಾ? ಆ ಸರಣಿಯ ಅತ್ಯಂತ ಕೆಳಭಾಗದಲ್ಲಿ ಸಿಲ್ವರ್ ಮತ್ತೆ ಬೆಳ್ಳಿ ಇದೆ. ಅದರ ಅರ್ಥ ಏನು? ದೇ ಆರ್ ಲೆಸ್ ರಿಯಾಕ್ಟಿವ್. ಸೊ ಈವನ್ ಅಟ್ ಹೈ ಟೆಂಪರೇಚರ್ ಅಲ್ಲಿ ಕೂಡ ಚಿನ್ನ ಮತ್ತು ಬೆಳ್ಳಿ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಎ ಅವರು ಕೊಟ್ಟದ್ದು ಕರೆಕ್ಟ್. ಬಟ್ ಕಪ್ಪಾಗ್ಲಿಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಸಿಲ್ವರ್ ಗಾಳಿಯೊಟ್ಟಿಗೆ ಇರುವಂತಹ ಸಲ್ಫರ್ ಕಾಂಪೌಂಡ್ಸ್, ಎಸ್ಪೆಷಲಿ H2S ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ ಫಾರ್ಮೇಶನ್ ಆಗುತ್ತೆ. Ag2S ಅನ್ನುವಂತ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಇದು ಬ್ಲ್ಯಾಕ್ ಕಲರ್. ಇದುವೇ ನೀವು ಏನ್ ಹೇಳ್ತೀರಿ, ಸಿಲ್ವರ್ ಆರ್ಟಿಕಲ್ಸ್ ಕಪ್ಪಾಗುದು ಅಂತ ಹೇಳಿದ್ರೆ ಡ್ಯೂ ಟು ದ ಫಾರ್ಮೇಶನ್ ಆಫ್ ಸಿಲ್ವರ್ ಸಲ್ಫೈಡ್. ಅಲ್ಲಿ ಅವರು ಕೊಟ್ಟ ಹೇಳಿಕೆ ಆಪ್ಷನ್ ಎ ಕರೆಕ್ಟ್. ಬಟ್ ರೀಸನ್ ಕೊಟ್ಟದ್ದು ತಪ್ಪು. ರೀಸನ್ ಅವರು ಕೊಟ್ಟ ಹೇಳಿಕೆಗೂ ತಪ್ಪಾಗಿದೆ, ಆಮೇಲೆ ಆ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಯಾಕೆ? ಸಿಲ್ವರ್ ಇಟ್ ವೋಂಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಸಿಲ್ವರ್ ಆಕ್ಸೈಡ್ ಫಾರ್ಮೇಶನ್ ಆಗಲ್ಲ. ಓಕೆ, ಹೆಚ್ಚಿನ ಎಲ್ಲಾ ಲೋಹಗಳು ಕೂಡ, ಎಲ್ಲಾ ಮೆಟಲ್ಸ್ ಕೂಡ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ಸ್ ಅನ್ನು ಕೊಡುತ್ತೆ. ಬಟ್ ನಾಟ್ ಇನ್ ದ ಕೇಸ್ ಆಫ್ ಸಿಲ್ವರ್ ಅಂಡ್ ಗೋಲ್ಡ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ಸ್ ನೋಡಿ. ಆಪ್ಷನ್ 1 ಏನ್ ಕೊಟ್ಟಿದ್ದಾರೆ? ಎ ಅಂಡ್ ಆರ್ ಆರ್ ಕರೆಕ್ಟ್. ಆರ್ ಇಸ್ ಅ ಕರೆಕ್ಟ್. ನೋ, ಅದು ತಪ್ಪು. ರೀಸನ್ ಆರ್ ತಪ್ಪು ಅವರದ್ದು. ಆಪ್ಷನ್ 2 ಎ ಅಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಇಲ್ಲಿ ಆರ್ ಕೂಡ ತಪ್ಪಿದು ಅಲ್ವಾ? ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಆಪ್ಷನ್ 3 ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ದಿಸ್ ಇಸ್ ಕರೆಕ್ಟ್. ಅವರ ಪ್ರಕಾರ ಸ್ಟೇಟ್ಮೆಂಟ್ ಎ ಸರಿಯಾಗಿದೆ, ಬಟ್ ಆರ್ ಕೊಟ್ಟದ್ದು ತಪ್ಪು. ಸೊ ದ ಆನ್ಸರ್ ಈಸ್ ಆಪ್ಷನ್ 3. ಅಸರ್ಷನ್ ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ Z ಸ್ಟ್ಯಾಂಡ್ಸ್ ಫಾರ್ ಅಟಾಮಿಕ್ ನಂಬರ್. ಪರಮಾಣು ಸಂಖ್ಯೆ ಕೊಟ್ಟಿದ್ದಾರೆ 20 ಅಂಡ್ ಆರ್ಗಾನ್ ಅಟಾಮಿಕ್ ನಂಬರ್ 18 ಆರ್ ಎಕ್ಸಾಂಪಲ್ಸ್ ಫಾರ್ ಐಸೋಬಾರ್ಸ್. ಸೊ ಫಸ್ಟ್ ತಿಳ್ಕೊಳ್ಳಿ, ಐಸೋಬಾರ್ಸ್ ಅಂದ್ರೆ ಏನು? ಐಸೋಟೋಪ್ಸ್ ಕೇಳಿದಿರಿ. ಐಸೋಬಾರ್ಸ್ ಅಂದ್ರೆ ಏನು? ಸಿ, ಆರ್ಗಾನ್, ಕ್ಯಾಲ್ಸಿಯಂ, ಆರ್ಗಾನ್ ಅಂಡ್ ಕ್ಯಾಲ್ಸಿಯಂ. Atomic number of calcium is 20, argon 18. Whereas mass number of calcium 40, even that of argon it is 40. So ಇದೆರಡನ್ನು ನೀವು ಕರೆಕ್ಟ್ ನೋಡಿದ್ರೆ they have a same mass number but a different atomic number. ಪರಮಾಣು ಸಂಖ್ಯೆ ಡಿಫರೆಂಟ್ ಇದೆ, ಪರಮಾಣು ರಾಶಿ ಸಂಖ್ಯೆ ಸೇಮ್ ಇದೆ. ಹೌದಾ? ಸೊ ಇದನ್ನು ಐಸೋಬಾರ್ಸ್ ಅಂತ ಹೇಳುದು. ಐಸೋಬಾರ್ಸ್ ಕರೆಕ್ಟ್. ಸೊ ಅವ್ರು ಕೊಟ್ಟ ಅಸರ್ಷನ್ ಕರೆಕ್ಟ್. ಕ್ಯಾಲ್ಸಿಯಂ ಅಂಡ್ ಆರ್ಗಾನ್ ಆರ್ ಎಕ್ಸಾಂಪಲ್ಸ್
of isobars. Reason: the total number of nucleons. Nucleons means, what do you mean by nucleons? It is equal to number of protons plus number of neutrons. Nucleons anta helidre it is equal to number of protons plus number of neutrons. So ಯಾಕೆ ಅವುಗಳ ಐಸೋಬಾರ್ ಅಂತ ಹೇಳಿದ್ರೆ total number of nucleons is the same in the atoms of this pair of elements. So let us check. ನಾವು ಚೆಕ್ ಮಾಡುವ. ಆರ್ಗಾನ್ ಅಲ್ಲಿ ತಗೊಂಡ್ರೆ ನಂಬರ್ ಆಫ್ ಪ್ರೋಟಾನ್ಸ್ 18 ಆಗುತ್ತೆ. ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು? 14. 40 minus 18 ಮಾಡಿದ್ರೆ 22 ಬರುತ್ತೆ. ಸೊ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ 40 ಆಯ್ತು. What about in case of calcium? In calcium, total number of protons 20 plus neutrons 20, 40. So nucleons is same. ಹಾಗಾಗಿ ಅವುಗಳು isobars. So option 1, A and R are correct. And R is the correct explanation of A. ಇಲ್ಲಿ ಆಪ್ಷನ್ 1 ಮ್ಯಾಚ್ ಆಗುತ್ತೆ. ಅವುಗಳು ಯಾಕೆ ಐಸೋಬಾರ್ಸ್ ಅಂತ ಹೇಳಿದ್ರೆ ಅವುಗಳ ನ್ಯೂಕ್ಲಿಯಾನ್ಸ್ ಸೇಮ್ ಇದೆ. ಸೊ ಆಪ್ಷನ್ 1 is the right answer. Which do not undergo hydrogenation. ಹೈಡ್ರೋಜನೀಕರಣ ಕ್ರಿಯೆಗೆ ಒಳಗಾಗದ ಸಂಯುಕ್ತಗಳು. ಹೈಡ್ರೋಜನೇಷನ್ ಮೀನ್ಸ್ ಎಡಿಷನ್ ಆಫ್ ಹೈಡ್ರೋಜನ್ ಅಥವಾ ರಿಡಕ್ಷನ್ ಅಂತ ಹೇಳ್ತಾರೆ. ಹೈಡ್ರೋಜಿನೇಷನ್ ರಿಯಾಕ್ಷನ್ ಜಲಜನಕವನ್ನು ಆಡ್ ಮಾಡೋದು, ಹೈಡ್ರೋಜನ್ ಸಂಕಲನ ಅಥವಾ ಎಡಿಷನ್ ಆಫ್ ಹೈಡ್ರೋಜನ್, or it is also known as reduction reaction. Okay, so options ನೋಡಿದ್ರೆ ಎಲ್ಲಾ 4 ಆಪ್ಷನ್ಸ್ ಅಲ್ಲಿ ನಿಮಗೆ ಹೈಡ್ರೋಕಾರ್ಬನ್ಸ್ ಕಾಣ್ತದೆ. ಹೈಡ್ರೋಕಾರ್ಬನ್ಸ್ means carbon and hydrogen containing compounds. So under hydrocarbons, you know there are 3 types mainly: alkenes, alkynes. Yes or no? Alkanes, carbon to carbon single bonded compounds. Alkenes, double bonded between the carbon atoms and triple bond between the carbon atoms. Alkenes can be represented by the general formula CnH2n plus 2. Alkenes with the general formula CnH2n. Alkynes CnH2n minus 2. ಸೊ ಒಂದು ತಿಳ್ಕೊಳ್ಳಿ, ಹೈಡ್ರೋಜನೇಷನ್ ರಿಯಾಕ್ಷನ್ ಆಗಬೇಕಿದ್ರೆ ಅಥವಾ ರಿಡಕ್ಷನ್ ಆಗಬೇಕಿದ್ರೆ ಒಂದು ಡಬಲ್ ಬಾಂಡ್ ಇರಬೇಕು. ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಗಿ ರೆಡ್ಯೂಸ್ ಆಗುತ್ತೆ, ಅಥವಾ ಟ್ರಿಪಲ್ ಬಾಂಡ್ ಇದ್ದದ್ದು ಡಬಲ್ ಬಾಂಡ್ ಆಗುತ್ತೆ ಫಸ್ಟ್, ಆಮೇಲೆ ಸಿಂಗಲ್ ಬಾಂಡ್ ಆಗುತ್ತೆ. ಸೊ ಆಲ್ಕೇನ್ಸ್ ಇದ್ರೆ ಇಟ್ ವೋಂಟ್ ಅಂಡರ್ಗೋ ಹೈಡ್ರೋಜನೇಷನ್ ರಿಯಾಕ್ಷನ್ಸ್. ನಾವು ವಿ ಹ್ಯಾವ್ ಟು ಐಡೆಂಟಿಫೈ among these 4 options. In the first option C6H12 ಕೊಟ್ಟಿದ್ದಾರೆ. ಕಾರ್ಬನ್ ಎಷ್ಟಿದೆಯೋ ಅದರ ಡಬಲ್ ದ ನಂಬರ್ ಅಲ್ಲಿ ಹೈಡ್ರೋಜನ್ ಇದೆ. ಸೊ ಅದು ಆಲ್ಕಿನ್ ಆಯ್ತಾ? C4H10 ನಲ್ಲಿ ಅದು ಆಲ್ಕೇನ್ಸ್ ಬರುತ್ತೆ ನೋಡಿ. ವಿತ್ ಜನರಲ್ ಫಾರ್ಮುಲಾ ನೀವು ನೋಡಿದ್ರೆ CnH2n+2 ಗೆ ಮ್ಯಾಚ್ ಆಗುತ್ತೆ. ಸೊ ಆಲ್ಕೇನ್ಸ್ ಹೈಡ್ರೋಜನೇಷನ್ ರಿಯಾಕ್ಷನ್ ಆಗುದಿಲ್ಲ, ಬಟ್ ಈ ಕಾಂಪೌಂಡ್ ಹೈಡ್ರೋಜನೇಷನ್ ಆಗುತ್ತೆ. ಬಟ್ ಕ್ವೆಶನ್ ಕೇಳಿದ್ದು 2 ಪೇರ್ ಕೊಟ್ಟ ಕಾರಣ 2 ಕಾಂಪೌಂಡ್ಸ್ ಅನ್ನು ಕನ್ಸಿಡರ್ ಮಾಡಬೇಕು. ಸೊ ಆಪ್ಷನ್ 1 ಅನ್ನು ನೆಗ್ಲೆಕ್ಟ್ ಮಾಡೋಣ. ಯಾಕೆ? ಒಂದೇ ಕಾಂಪೌಂಡ್ ಮಾತ್ರ ಹೈಡ್ರೋಜನೇಷನ್ ಆಗುತ್ತೆ, C4H10 ಆಗಲ್ಲ. What about the second option? C8H10 and C5H12. ಇಲ್ಲಿ ನೋಡಿ, C5H12 ನೋಡಿದ್ರೆ 5 into 10 plus 2 alkane ಆಯ್ತು. This is also not possible. Okay. Option 3, C13H24 CnH2n minus 2 alkynes ಅಲ್ಲಿ ಬಂತು. ಈ ಫಾರ್ಮುಲಾಗೆ ಮ್ಯಾಚ್ ಆಗುತ್ತೆ. C14H28 double the number alkenes. So it will undergo both the compounds will undergo hydrogenation reaction. What about the last option? C5H12. Idu alkenes, idu agalla. Yes or no? So the correct answer is option 3.